ಶ್ರೋತ್ರೆ ಎಲ್ಲರಿಗೂ ನಮಸ್ಕಾರ. ಕಾಲಾಯ ತಸ್ಮೈ ನಮಃ. ಈ ಒಂದು ಅದ್ಭುತವಾದ ಗಾದೆ ಮಾತಂತೂ ಗೊತ್ತಿರ್ತಕ್ಕಂಥ ಯಾರು ಇಲ್ಲ ಅಂತ ಅನ್ಸುತ್ತೆ ನನಗೆ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರದೆ. ಯಾಕೆ ಈ ಕಾಲಾಯ ತಸ್ಮೈ ಅಂತ ಈ ಮಹಾಮಂತ್ರವನ್ನು ಹೇಳಿದೆ ಅಂತಂದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ವಿಷಯದಲ್ಲಿ ಇದು ನಿಜವಾಗೂ ಕಾಲ ಹತ್ತಿರ ಬಂದಂಗೆ ಕಾಣ್ತಾ ಇದೆ ಸ್ನೇಹಿತರೆ. ಏನಂತ ಕೇಳಿದ್ರೆ, ನಮ್ಮ ಒಂದು ಹಿಂದಿನ ಗಾದೆ ಮಾತು, ಈ ನಮ್ಮ ಏನು ಹಿರಿಯರು ಅಥವಾ ನಮ್ಮ ಪೂರ್ವಜರು, ನಮ್ಮ ಅಜ್ಜಿ ತಾತ ಮುತ್ತಾತ ಮುತ್ತಜ್ಜಿ ಏನ್ ಮಾಡಿಟ್ಟಿದಾರಲ್ಲ, ಅತ್ತೆಗೊಂದ್ ಕಾಲ ಅಂತೆ ಸೊಸೆಗೊಂದ್ ಕಾಲ ಅಂತೆ, ಅಂದ್ರೆ ಈ ತರದ ಒಂದು ಗಾದೆ ಮಾತು ಅದು ದರ್ಶನ್ ಸರ್ ಅವರ ವಿಚಾರದಲ್ಲಿ ಸ್ವಲ್ಪ ಹತ್ರ ಬಂದಂಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಅವರ ಚಾರ್ಜ್ ಶೀಟ್ ವಿಷಯದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ, ಅಂದ್ರೆ ಎಲ್ಲಾ ಪೊಲೀಸರಿಗೂ ಹೇಳ್ತಾ ಇಲ್ಲ, ಆ ಪೊಲೀಸರು ಯಾರು ಅಂತ ನಿಮಗೆ ಗೊತ್ತಿರದೆ, ಕೆಲವೊಂದಷ್ಟು ಪೊಲೀಸ್ ಸಿಬ್ಬಂದಿಗಳು ಇಲ್ಲ ಸಲ್ಲದ ಸುಳ್ಳು ಸಾಕ್ಷ್ಯವನ್ನು ರೆಡಿ ಮಾಡಿಟ್ಕೊಂಡು ಅವ್ರನ್ನ ಜೈಲಿಗೆ ತೆಗೆದಿರ್ತಕ್ಕಂಥದ್ದು ಸ್ನೇಹಿತರೆ. ಈ ತರದ ಒಂದು ಅಪ್ಡೇಟ್ ಬರ್ತಾ ಇದೆ. ಎಲ್ಲ ಇಡೀ ಕರ್ನಾಟಕ ಗೊತ್ತಿದೆ ಅದು. ಏನೇನಾಗಿದೆ, ಯಾರ್ಯಾರ ಕೈವಾಡ ಇದೆ, ಅಥವಾ ಯಾರ್ಯಾರೆಲ್ಲ ಇದಕ್ಕೆ ದರ್ಶನ್ ರವರ ಸುಪ್ರೀಂ ಕೋರ್ಟ್ ತನಕ ಹೋಗಿ ಬೇಲನ್ನು ಕ್ಯಾನ್ಸಲ್ ಮಾಡುವಂತ ಒಂದು ಸನ್ನಿವೇಶ ಏನಿತ್ತು ಅಂತ ಎಲ್ಲರಿಗೂ ಒಂದು ಕಟ್ಟ ಕಡೆಯ ಪ್ರಶ್ನೆ. ಅದ್ರ ಹಿಂದೆ ಕೆಲವೊಂದಷ್ಟು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಥವಾ ಮೋರ್ ದನ್ ದಟ್ ಏನೋ ಸಮಥಿಂಗ್ ಇದೆ, ಬಟ್ ಎಲ್ರಿಗೂ ಗೊತ್ತಿರೋದೆ ಅದು. ಬಟ್ ಸತ್ಯ ಯಾವತ್ತೂ ಸುಳ್ಳಾಗಲ್ವಲ್ಲ ಸ್ನೇಹಿತರೆ. ಅದನ್ನ ನಂಬ್ಕೊಂಡು ಬಾಳ್ವೆ ಮಾಡ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ನಾವು, ಸತ್ಯ ಯಾವತ್ತಿದ್ರು ಸತ್ಯನೇ, ಸುಳ್ಳು ಯಾವತ್ತಿದ್ರು ಸುಳ್ಳೇ ಆಗೋದ ಸ್ನೇಹಿತರೆ. ಕೆಲವೊಂದಷ್ಟು ಸನ್ನಿವೇಶದಲ್ಲಿ ಸತ್ಯನ ಸುಳ್ಳಂತ ನಂಬೋ ತರ ಒಂದು ಸತ್ಯನ ಹೇಳಿದಾಗ ಅದು ಸುಳ್ಳಾಗಿರುತ್ತೆ ಹೊರತಾಗಿ ಸತ್ಯ ಆಗಿರಲ್ಲ. ಸತ್ಯ ಯಾವತ್ತಿದ್ರು ಸತ್ಯನೇ. ಬೆಕ್ಕು ಹಾಲು ಎಷ್ಟೋ ಕದ್ದು ಮುಚ್ಚಿ ಹಾಲು ಕುಡಿದ್ರು ಒಂದಲ್ಲ ಒಂದ್ ದಿವಸ ಗೊತ್ತಾಗಿ ಆಗುತ್ತೆ ಸ್ನೇಹಿತರೆ. ದರ್ಶನ್ ರವರ ವಿಚಾರದಲ್ಲಿ ಅದೇ ಆಗ್ತಾ ಇರೋದೀಗ. ಇಲ್ಲ ಸಲ್ಲದ ಸುಳ್ಳು ಸಾಕ್ಷ್ಯಗಳು, ಚಾರ್ಜ್ ಶೀಟ್, ಅವ್ರು ಸಲ್ಲಿಸಿರೋ ಚಾರ್ಜ್ ಶೀಟ್ ನೋಡ್ಬಿಟ್ರೆ ಸ್ನೇಹಿತರೆ, ದರ್ಶನ್ ಸರ್ ಅವರ ವಿಚಾರದಲ್ಲಿ ನಾನು ಯಾಕೆ ಪದೇ ಪದೇ ದರ್ಶನ್ ಸರ್ ಅವರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ನಿಮಗೆ ಸ್ವಲ್ಪ ಜನಕ್ಕೆ ಅಂದ್ರೆ ಕೋಪನು ಬರ್ಬೋದು, ಸ್ವಲ್ಪ ಯೂನಿಯನ್ ಮರ್ಯ ಬಹಿರಿಯಾಗಿ ಬರ್ತಾವನೆ ದರ್ಶನ್ ಸರ್ ಅವರಿಗೆ ಅಂತ ನಿಮ್ಗೆ ಅನಿಸ್ಬೋದು. ಸ್ಟಿಲ್ ಓಕೆ, ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಇದನ್ನ ಅನಿಸೋಕೆ ನಾನು ರೆಡಿನೇ ಇದ್ದೀನಿ. ಯಾಕಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿ ಹಿಂದೆ ನಾವು ಯಾವತ್ತು ಬೆನ್ನೆಲುಬಾಗಿ ನಿಂತ್ಕೋಬೇಕು ಸ್ನೇಹಿತರೆ. ನಮಗ್ ಗೊತ್ತಿದೆ ದರ್ಶನ್ ಸರ್ ಅವರು ಹೀಗಿದ್ದಾರೆ, ಅವರ ವ್ಯಕ್ತಿತ್ವ ಏನು ನಮಗ್ ಗೊತ್ತಿದೆ. ಅದಕ್ಕೋಸ್ಕರ ನಾನೇನು ಹುಚ್ಚ ಅಲ್ಲ, ಓಪನ್ ಆಗಿ ಹೇಳ್ತೀನಿ ನಾನು ಸ್ನೇಹಿತರೆ. ಸುಮಾರು ಸತಿನೂ ಹೇಳಿದೀನಿ, ನಾನು ದರ್ಶನ್ ಸರ್ ಅವರ ಅಭಿಮಾನಿ ಅಲ್ಲ, ಅವ್ರನ್ನ ನಾನು ಇಷ್ಟಪಟ್ಟಿರೋನು. ಬಿಕಾಸ್ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ನೋಡಿ ಸ್ನೇಹಿತರೆ. ಅವ್ರ ಅಭಿಮಾನಿ ಅಂತೂ ಅಲ್ವೇ ಅಲ್ಲ ನಾನು ವಿಷ್ಣುದಾದ ಅಭಿಮಾನಿ, ಕೈ ಎತ್ಕೊಂಡು ಹೇಳ್ತೀನಿ ಬೇಕಾರೆ. ಬಟ್ ದರ್ಶನ್ ಸರ್ ಅವರ ಮೇಲೆ ಸ್ವಲ್ಪ ಪ್ರೀತಿ ಇದೆ ನನಗೆ, ಯಾಕಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ. ಅಂತ ವ್ಯಕ್ತಿಯನ್ನ ಏನೋ ಒಂದಷ್ಟು ಕೆಲವೊಂದು ಟೈಮ್ನಲ್ಲಿ ತಪ್ಪು ಆಗಿರಬಹುದು. ಪ್ರಪಂಚದಲ್ಲಿ ತಪ್ಪು ಮಾಡಿರೋಂಥ ವ್ಯಕ್ತಿ ಅಂದ್ರೆ ಯಾರು ಇಲ್ವೇ ಇಲ್ಲ, ಎಲ್ಲಾ ತಪ್ಪು ಮಾಡಿರೋರೆ. ಎಷ್ಟು ಒಳ್ಳೆಯವರು ಅಂತ ಅನ್ಸ್ಕೊಂಡಿರೋಲ್ಲಿ ಅವರಲ್ಲಿ ಕೆಲವರು ತಪ್ಪು ಮಾಡಿರೋರು ಇದ್ದಾರೆ. ಬಟ್ ದರ್ಶನ್ ಸರ್ ಅವರ ವಿಚಾರದಲ್ಲಿ ಈ ತರ ಆಗಿರೋದಕ್ಕೆ ರೀಸನ್ ಏನಂತ ಕೇಳಿದ್ರೆ ಸ್ನೇಹಿತರೆ, ನಂಬರ್ 1 ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಎಲ್ಲರಿಗೂ ಗೊತ್ತಿರೋದೆ. ನಂಬರ್ 2 ಒಂಥರ ಏನೋ ಅಫೇರ್ ಎಲ್ಲ ನಿಮ್ಗೆ ಗೊತ್ತಿರೋದೆ. ಬಟ್ ಇದರ ಮಧ್ಯೆ ಇನ್ಕ್ಲೂಡಿಂಗ್ ಆಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್. ಸತ್ಯನ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡುವ ಕಾಲದಲ್ಲಿ ಸ್ನೇಹಿತರೆ, ಇಲ್ಲ ಸಲ್ಲದ ಸುಳ್ಳು ಸಾಕ್ಷ್ಯಗಳನ್ನ ರೆಡಿ ಮಾಡಿ, ಚಾರ್ಜ್ ಶೀಟ್ ಎಲ್ಲ ಸಲಿಕೆ ಮಾಡಿ, ಈ ತರ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಾನ್ ಬೇಲೆಬಲ್ ವಾರೆಂಟ್ ಎಲ್ಲ ಕ್ರಿಯೇಟ್ ಮಾಡಿ, ಬೇಲ್ ಆಗದಿರೋ ತರ ಲಕ್ಷಾಂತರ ಗಟ್ಲೆ ಕೋಟ್ಯಾಂತರ ಗಟ್ಲೆ ಖರ್ಚು ಮಾಡಿದ್ರಲ್ಲ, ನಿಮ್ ಹ್ಯಾಟ್ಸ್ ಆಫ್. ಯಾಕಪ್ಪ ಅಂತ ಕೇಳಿದ್ರೆ, ಇದೇ ಒಂದು ದರ್ಶನ್ ಸರ್ ಅವರ ವಿಚಾರದಲ್ಲಿ ಎಷ್ಟು ಕಟ್ಟುನಿಟ್ಟಾಗಿ ಕ್ಲಿಯರ್ ಆಗಿ ನಿಮ್ಮ ನಿಯತ್ ತೋರಿಸಿದ್ರಲ್ಲ. ಪಾಲಿಟಿಷಿಯನ್ಸ್ ವಿಷಯದಲ್ಲಿ ನೀವು ನಿಯತ್ ತೋರಿಸ್ಬೇಕಾಗಿತ್ತು. ಯಾಕೆ ಅವ್ರು ನಿಮ್ಮನ್ನು ಸಸ್ಪೆಂಡ್ ಮಾಡ್ತಾರ? ನಾನು ಓಪನ್ ಆಗಿ ಹೇಳಕ್ ಇಷ್ಟ ಪಡ್ತೀನಿ ಸ್ನೇಹಿತರೆ, ಪೊಲೀಸರು ನಮ್ಗೆ ಏನನ್ನ ಅನ್ಕೊಳ್ಳಿ, ಬೇಕಾದ್ರೆ ಅರೆಸ್ಟ್ ಮಾಡ್ಬಿಡ್ಲಿ, ಬೇಕಾದ್ರೆ ತೊಂದ್ರೆ ಇಲ್ಲ. ಈ ಸಮಾಜದಲ್ಲಿ ಬದುಕೋದಕ್ಕಿಂತ ಜೈಲಲ್ಲಿ ಇರೋದೇ ಎಷ್ಟೋ ವಾಸಿ. ನೀವು ಈ ತರ ದರ್ಶನ್ ರವರ ವಿಚಾರದಲ್ಲಿ ಇಷ್ಟೊಂದೆಲ್ಲ ಎಷ್ಟು ದೊಡ್ಡದು ಚಾರ್ಜ್ ಶೀಟ್ ಎಲ್ಲ ಫಿಲ್ ಮಾಡೋದ್ರಲ್ಲಿ ಈ ತೋರಿಸಿರೋ ನಿಯತ್ ಇದೆಯಲ್ಲ, ಎಲ್ಲಾರ್ಗು ಒಂದೇ ತರ ಅಪ್ಲೈ ಆಗುತ್ತೆ ಅಂತ ನೋಡ್ಕೊಂಡಿದ್ದಿದ್ರು ಸ್ನೇಹಿತರೆ, ನಮ್ ದೇಶ ಇಷ್ಟೋ ತನಕ ಎಲ್ಲೂ ಹೋಗಿರೋದು.
ದೇಶ ಬಿಟ್ಬಿಡಿ, ನಮ್ಮ ಕರ್ನಾಟಕ ರಾಜ್ಯನೂ ಎಲ್ಲೋ ಹೋಗಿರೋದು. ಯಾಕೆ ಪಾಲಿಟಿಷಿಯನ್ಸ್ ಅಲ್ಲಿ ಯಾರು ಕಳ್ರೇ ಇಲ್ವಾ? ಪೊಲೀಸರಲ್ಲಿ ಯಾರು ಕಳ್ರೇ ಇಲ್ವಾ? ಯಾರು ಇಲ್ವೇ ಇಲ್ವಾ? ದರ್ಶನ್ ಸರ್ ಅವರ ವಿಚಾರದಲ್ಲಿ ಮಾತ್ರ ಯಾಕೆ? ನನಗನ್ಸುತ್ತೆ ಒಂದೊಂದ್ಸತಿ ಈ ದರ್ಶನ್ ಸರ್ ಅವರು ದಾನ ಮಾಡಿರುವಷ್ಟು ದುಡ್ಡನ್ನ ಕೆಲವೊಂದಷ್ಟು ಜನ ಇನ್ನೂ ಯಾರು ದುಡ್ದಿಲ್ಲ ಅಂತ ಅನ್ಸತ್ ನನಗೆ. ಕೆಲವೊಂದು ಟೈಮಲ್ಲಿ ನಾನು ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ ಗುರುವೆ. ಬರ್ತಿರೋ ಅಪ್ಡೇಟ್ ನೋಡ್ತಾ ಇದ್ರೆ ಪೊಲೀಸರ ಒಂದು ಸುಳ್ಳು ಸಾಕ್ಷ್ಯವನ್ನ ಏನು ಸಾಬೀತಾದ್ರೆ ಆ ಪೊಲೀಸರಿಗೂ ಸಸ್ಪೆನ್ಷನ್, ಟರ್ಮಿನೇಟ್, ಎವ್ರಿಥಿಂಗ್ ಈಸ್ ದೇರ್. ಕೋರ್ಟ್ ಆರ್ಡರ್ ಬಂದೇ ಬರುತ್ತೆ. ಅಂದ್ರೆ ಸುಳ್ಳು ಸಾಕ್ಷಿ ನಿಜ ಮಾಡ್ತಾ ಇದಾರೆ ಸ್ವಾಮಿ ಇವರು. ನಿಜವಾದ ಸಾಕ್ಷಿ ಯಾವುದು ಇಲ್ಲವೇ ಇಲ್ಲ ಅಲ್ಲಿ. ಸುಳ್ಳು ಸಾಕ್ಷಿನ ಒಂದು ದುಡ್ಡು ಖರ್ಚು ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ, ಅಂದ್ರೆ ಸುಳ್ಳಿನ ತಗೊಂಡೋಗಿ ಸತ್ಯ ಮಾಡಿ ದರ್ಶನ್ ಸರ್ ಅವ್ರನ್ನ ಜೈಲಿಗೆ ಹಾಕಿಬಿಟ್ಟಿದ್ದಾರೆ. ಎಲ್ಲೋ ನಿಮ್ಗೆ ಗೊತ್ತಿರೋದೇ ಆಲ್ಮೋಸ್ಟ್ ಆಲ್ ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ಗೆ. ಯಾಕೆ ಪದೇ ಪದೇ ನಾನು ದರ್ಶನ್ ಸರ್ ಅವರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಕೇಳಿದ್ರೆ, ಒಬ್ಬ ಅಪರಾಧಿಗೆ ಶಿಕ್ಷೆ ಆಗ್ಲಿ ಪರವಾಗಿಲ್ಲ, ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗ್ಬಾರ್ದು ಸ್ನೇಹಿತರೆ. ಇಲ್ಲಿ ತನಕನೂ ಎಷ್ಟೋ ಜನಕ್ಕೆ ನಿರಪರಾಧಿಗಳೇ ಶಿಕ್ಷೆ ಆಗಿ ಹೋಗಿದ್ದಾರೆ. ಏನು ಮಾಡಕ್ಕಾಗಲ್ಲ, ಲಾ ಅಂಡ್ ಆರ್ಡರ್ ಹೆಂಗೆ ಇದೆ. ದರ್ಶನ್ ಸರ್ ಅವರ ವಿಚಾರದಲ್ಲಿ ಯಾಕೆ ನಾನು ಪದೇ ಪದೇ ವಿಡಿಯೋ ಮಾಡಿ ಹೇಳ್ತಾ ಇರ್ತೀನಿ ಅಂತಂದ್ರೆ, ಆ ವ್ಯಕ್ತಿ ಇದೆಯಲ್ಲ, ಆ ವ್ಯಕ್ತಿ ಎಲ್ಲ ಅದ ಒಂದು ಶಕ್ತಿ ಅಂತ ಅನ್ಕೋತೀನಿ ಸ್ನೇಹಿತರೆ. ನಾನು ನಿಜವಾಗ್ಲೂ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾವ ಕಾನೂನು ಅಥವಾ ಏನೋ ನಮ್ಮ ಆರಕ್ಷಕ ಸಿಬ್ಬಂದಿ ಈ ಒಂದು ಸುಳ್ಳು ಸಾಕ್ಷ್ಯ ಮಾಡಿ ಜೈಲಿಗೆ ಹಾಕುವಂಥದ್ದು ಏನಿತ್ತು? ಬೇಜಾನ್ ಪೊಲಿಟಿಕಲ್ಲಿ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ಆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಿದ್ರೆ ನೋಡಿ ಸರ್ ಈ ತರ ಇದೆ, ನಾವು ಈ ತರ ಮಾಡ್ಬೇಕಾಗುತ್ತೆ, ಈ ತರ ನಿಜ ಇದ್ರೆ ಮಾತ್ರ ನಾವು ಈ ತರ ಮಾಡ್ಬೇಕಾಗುತ್ತೆ, ಅವ್ರನ್ನ ಜೈಲಿಗೆ ಹಾಕ್ಬಹುದು, ಜೈಲಿಗೆ ಹಾಕ್ಬಹುದು. ಯಾಕೆ ನೀವ್ ಹೇಳಕ್ ಆಗ್ಲಿಲ್ವಾ? ಯಾಕಂದ್ರೆ ನಿಮಗೂ ಕೂಡ ಅದ್ರಲ್ಲಿ ಒಂದಷ್ಟು ಪಾಲ್ ಇರುತ್ತಲ್ಲ, ದುಡ್ಡು. ಯಪ್ಪ ನಿಜವಾಗ್ಲೂ ನಮ್ ಜನ್ಮ ಸಾರ್ಥಕ ಆಯ್ತು ಸ್ನೇಹಿತರೆ. ಹೇಳ್ಬೇಕು ಅಂತಂದ್ರೆ ಎಂತ ಒಂದು ಲಾ ಅಂಡ್ ಆರ್ಡರ್ ರಾಜ್ಯದಲ್ಲಿ ಅಥವಾ ಲಾ ಅಂಡ್ ಆರ್ಡರ್ ದೇಶದಲ್ಲಿ ನಾವು ಇದೀವಿ ಅಂತ. ದೇಶ ಬೇಡ ಬಿಡಿ, ದೇಶ ಬಿಟ್ಬಿಡಿ, ದೇಶಕ್ಕೆಲ್ಲ ಹೋಗೋದೇ ಬೇಡ. ಕೆಲವೊಂದು ಸ್ಟೇಟ್ ಅಲ್ಲಿ ಇದೆ ಕಾನೂನು ಇದೆ, ಆ ಸ್ಟೇಟ್ ಯಾವ್ದಂತ ನಿಮಗೆ ಗೊತ್ತಿರೋದೆ. ನಮ್ಮ ರಾಜ್ಯದಲ್ಲಿ ಈ ತರ ಲಾ ಅಂಡ್ ಆರ್ಡರ್ ಪಡೆಯೋಕೆ ನಾವು ಪುಣ್ಯ ಮಾಡಿದೀವಿ ಅಂತ ಅನ್ಸದೆ ಸ್ನೇಹಿತರೆ. ನ್ಯಾಯನೇ ಇಲ್ಲ ಸ್ವಾಮಿ, ಎಲ್ಲೂ ನ್ಯಾಯನೇ ಇಲ್ಲ. ಯಾರೋ ಒಂದಷ್ಟು ದುಡ್ಡು ಕೊಡ್ತಾರೆ, ಆ ದುಡ್ಡಿಗೋಸ್ಕರ ಜ್ವಲ ಸುರಿಸ್ಕೊಂಡು ಯಾರೋ ಒಬ್ಬ, ನಿಜ ತಪ್ಪಾಗಿದೆ ದರ್ಶನ್ ಸರ್ ಕಡೆಯಿಂದ ತಪ್ಪಾಗಿದೆ, ಇಲ್ಲ ಅಂತೇನು ಹೇಳ್ತಾ ಇಲ್ಲ. ಆ ತಪ್ಪು ನಿಜ ಆಗಿದ್ಯಾ? ಪ್ರತ್ಯಕ್ಷ ಕಂಡವ್ರು ಯಾರಾದ್ರೂ ಇದಾರಾ? ಯಪ್ಪ ನಿಜವಾಗ್ಲೂ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಏನಂತ ಕೇಳಿದ್ರೆ, ಪೊಲೀಸರ ಒಂದು ಎಡವಟ್ಟಿನಿಂದ ದರ್ಶನ್ ಸರ್ ಅವರ ಬಚಾವ್ ಆಗ್ತಾರ ಅನ್ನೋ ಒಂದು ಅಪ್ಡೇಟ್. ಅಂದ್ರೆ ಪೊಲೀಸರ ಒಂದು ಸುಳ್ಳು ಸಾಕ್ಷ್ಯವನ್ನ ರುಜುವಾತ್ ಮಾಡಿ ಅದನ್ನ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಿ ಒಂದು ಸುಳ್ಳು ಸಾಕ್ಷ್ಯವನ್ನ ಕಟ್ಟುನಿಟ್ಟಾಗಿ ನಿಜ ಮಾಡೋಕ್ ಹೋಗಿ ಅವ್ರನ್ನ ದರ್ಶನ್ ಸರ್ ಅವ್ರನ್ನ ಜೈಲಿಗೆ ಇಟ್ಟಿರೋದು ಅಂತ ನ್ಯೂಸ್ ಓಡಾಡ್ತಾ ಇದೆ. ಎಲ್ಲಾ ಕಡೆ ನ್ಯೂಸ್ ಓಡಾಡ್ತಾ ಇದೆ. ಅದು ನಿಜ ಆದ್ರೆ ಮಾತ್ರ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಕೊಡುತ್ತೋ ದರ್ಶನ್ ಅವರ ವಿಚಾರದಲ್ಲಿ ಆ ಒಂದು ಆರ್ಡರ್ ಅನ್ನ ತಪ್ಪದೆ ಪಾಲನೆ ಮಾಡ್ಲೇಬೇಕಾಗುತ್ತೆ. ದೇರ್ ಇಸ್ ನೋ ಮೋರ್ ಆಪ್ಷನ್. ನನಗೆ ಹೆಮ್ಮೆ ಅನಿಸ್ತದೆಯಪ್ಪ ನಮ್ಮ ಕರ್ನಾಟಕ ಪೊಲೀಸ್ ಬಗ್ಗೆ. ನಿಜವಾಗ್ಲು ಯಾವ ತರ ಹೆಮ್ಮೆ ಅನಿಸಿದೆ ಅಂತ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರ್ಬೇಕು. ನಿಮ್ಗೇನ್ ಅನ್ಸುತ್ತೆ ಅಂತ ದರ್ಶನ್ ಸರ್ ಅವರ ಎಸ್ಪೆಷಲಿ ಸೆಲೆಬ್ರಿಟೀಸ್ಗೆ, ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ಗೆ ನಿಮ್ಗೇನ್ ಅನ್ಸುತ್ತೆ ಈ ವಿಡಿಯೋ ನೋಡಿ ಅಂತ ಕೆಳಗಡೆ ಕಮೆಂಟ್ ಮಾಡ್ತೀರಿ ನಂಗೆ. ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ನಮಸ್ತೆ ಸ್ನೇಹಿತರೆ.